ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಫಸ್ಟ್ ವ್ಲಾಗ್ ನಂದು ಡೇ ಇನ್ ಮೈ ಲೈಫ್ ಥರ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಕೀಪ್ ವಾಚಿಂಗ್. ತುಂಬ ಚಳಿ ಇತ್ತು ನಮ್ಮ ಮನೆ ಹತ್ರ. ಸೊ 7 ಗಂಟೆ ಹಂಗೆ ಎದ್ದಿದ್ದು ಇವತ್ತು ಬೆಳಗ್ಗೆ. ಸೊ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ ಥರ ಕುಡಿತೀನಿ ನಾನು. ಸ್ವಲ್ಪ ಅದೇ ಜ್ಯೂಸ್ ಮಾಡಿಕೊಂಡು ಕುಡಿದು ಆ ಡೇನ ಸ್ಟಾರ್ಟ್ ಮಾಡೋದು. ಈ ರೆಸಿಪಿ ನಿಮ್ಗೆ ಬೇಕಂದರೆ ನನ್ನ ಶಾರ್ಟ್ಸ್ ವಿಡಿಯೋ ಒಳಗೆ ಬರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ ಎಲ್ಲ ಬೇಕಾದರೆ ನಿಮಗೆ ನಮ್ಮ ಚಾನಲ್ ಒಳಗೆ ಈ ಥರ ವಿಡಿಯೋ ಜಾಸ್ತಿ ಬರುತ್ತೆ. ಇವಾಗ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂದರೆ ಮೆಂತ್ಯ ಸೊಪ್ಪಿಂದು ತಾಲಿಪೆಟ್ಟು ಮಾಡ್ತಾಯಿರೋದು. ಸೊ ಮನೇಲಿ ಏನೇನು ತರಕಾರಿ ಇತ್ತೋ ಎಲ್ಲ ಹಾಕೊಳ್ಳೋದು ಅದಕ್ಕೆ. ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮೇನು. ಇವಾಗ ಖಾರ ರೆಡಿ ಮಾಡ್ಕೊಳೋಕ್ಕೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ಅದನ್ನು ಮಿಕ್ಸಿ ಮಾಡಿಟ್ಕೊಳ್ಳಿ. ಸೊ ಖಾರ ರೆಡಿ ಆಯಿತು. ಮಿಕ್ಕಿದ್ದೆಲ್ಲ ಹೆಚ್ಕೊಳೋದು, ತುರ್ಕೊಳೋದು ಮತ್ತು ಅನ್ನನ ಮಿಕ್ಸಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ಅನ್ನ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಇಷ್ಟಾದರೆ ಅಷ್ಟು ರೆಡಿ ಆಯ್ತು ಅಂತಾನೆ. ನೋಡಿರಿ, ಹೆಚ್ಚೋದೇನೋ ಹೆಚ್ಚ್ತೀವಿ, ಆಮೇಲೆ ಇಷ್ಟೆಲ್ಲ ರಾಡಿ ತೆಗಿಬೇಕು. ನೀವು ಎಲ್ಲರೂ ಅಂದರೆ ಈಗ ಒಂದು ಹೆಚ್ಚಿದ ತಕ್ಷಣವೇ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಫುಲ್ ಎಸ್ಥೆಟಿಕ್ಕಾಗಿ ಕಟ್ ಮಾಡ್ತಿರೋ, ಇನ್ನು ನಂತರ ಎಲ್ಲ ಒಂದೇ ಸರಿಗೆ ಕಟ್ ಮಾಡಿ ಚೆಲ್ಲಕ್ಕೆ ಹೋಗ್ತಿರೋ ಹೇಳ್ರಿ ಬೇಕಾದ್ರೆ. ಸೊ ನಾವು ಈ ಥರ ಏನು ತರಕಾರಿ ಸಿಪ್ಪೆ ಎಲ್ಲ ಇದ್ದರೆ ನಮ್ಮ ಗಿಡದ ಹತ್ರನೇ ಹಾಕ್ತೀವಿ. ಅಲ್ಲೆಲ್ಲ ನಮ್ಮದು ಆಕಳು ಅದನ್ನೆಲ್ಲ ಕಟ್ಟಿರೋದು. ಸೊ ಇವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅನ್ನೋದ್ರ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನೀಟಾಗಿ ಕಲಿಸ್ಕೊತ ಬನ್ನಿ. ಇದಕ್ಕೆ ನೀರು ಯೂಸೇ ಮಾಡೋಂಗಿಲ್ಲ. ಬೇಕಂದರೆ ಒಂದು ಚೂರು ಚುಮ್ಮಿಸ್ಕೊಬೋದು ನೀರನ್ನ ಬಿಟ್ಟರೆ. ಅನ್ನ ರುಬ್ಬಿರ್ತೀವಲ್ಲ ಅದ್ರೊಳಗೆ ತುಂಬ ನೀರಿರುತ್ತೆ. ಸೊ ನೀಟಾಗಿ ಕಲಿಸ್ಕೋಬೇಕು. ಅದನ್ನು ಎಲ್ಲ ಕಲಿಸ್ಕೊಂಡಾದ್ಮೇಲೆ ಅಕಸ್ಮಾತ್ ಸ್ವಲ್ಪ ನೀರು ಬೇಕನ್ಸಿದ್ರೆ ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀಟಾಗಿ ಈ ಥರ ಕಲಿಸ್ಕೋಬೇಕು. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇದು ನನ್ನ ಫಸ್ಟ್ ವ್ಲಾಗ್. ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ ಯಾವ ಥರ ಮಾಡೋದು ಏನು ಅಂತ. ಬಟ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇದು ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಬೇಕಾದರೆ. ಇವಾಗ ನೆಕ್ಸ್ಟು ರೆಸಿಪಿಗೆ ಬರೋದಾದರೆ ನಾವೇನು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಸಣ್ಣದಾಗಿ ಒಂದು ಹಿಟ್ಟು ತಗೊಂಡು ಅಂದರೆ ಉಳ್ಳಿ ಮಾಡಿಕೊಂಡು ಅದನ್ನು ಉತ್ಕೋಬೇಕು ನೀಟಾಗಿ. ಅಂದರೆ ಇದನ್ನು ಬೇಗನೆ ಮಾಡ್ಕೋಬೇಕು. ಅಕಸ್ಮಾತ್ ಸ್ಕೂಲಿಗೆ ಹೋಗೋ ಮಕ್ಕಳು ಯಾರು ಇದ್ದರೆ ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ. ಯಾಕಂದರೆ ಬೇಯೋಕ್ಕೆ ತುಂಬ ಟೈಮ್ ತಗೊಳುತ್ತಿದ್ದು. ಚಪಾತಿ ಥರ ಎಲ್ಲ ಬೇಗ ಆಗಲ್ಲ, ಸ್ವಲ್ಪ ಲೇಟೇ ಇದು ಬೇಯೋಕ್ಕೆ. ಸೊ ಏನು ಮಾಡಬೇಕಂದ್ರೆ ಅದಕ್ಕೆ ಫಸ್ಟು ಹಂಚನ್ನ ಫುಲ್ ಕಾಯಿಸ್ಕೊಂಡು ಬಿಡಬೇಕು. ಆಮೇಲೆ ನಾವು ಇದನ್ನು ತಾಲಿಪೆಟ್ಟು ಹಾಕಿದ ಮೇಲೆ ಹಂಚನ್ನ ಮೀಡಿಯಮ್ ಫ್ಲೇಮಿಗೆ ತೊಗೊಂಡು ಬರ್ರಿ. ಇಲ್ಲಾಂದರೆ ಏನಾಗುತ್ತಂದರೆ ಮೇಲ್ಗಡೆ ಫುಲ್ ಸೀದ್ಬಿಡುತ್ತೆ, ಕರ್ರು ಕೆಂಪುಗಾಗ್ಬಿಡುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ ನೀಟಾಗಿ. ಅವಾಗ ಯಾರೂ ಇಷ್ಟಪಟ್ಟು ತಿನ್ನೋದು ಇಲ್ಲ. ಸೊ ಅದಕ್ಕೆ ಫಸ್ಟ್ ಹಂಚನ್ನ ತುಂಬ ಚೆನ್ನಾಗಿ ಕಾಸ್ಕೊಂಡ್ಬಿಡ್ಬೇಕು. ಆಮೇಲೆ ಯಾವಾಗ ತಾಲಿಪೆಟ್ಟು ಹಾಕ್ತೀವಲ್ಲ ಹಂಚಿಗೆ, ಆವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ತಂದು ಚೆನ್ನಾಗಿ 2 ಸೈಡ್ ಈ ಥರ ಕೆಂಪುಗಾಗಂಗೆ ಬೇಯಿಸ್ಕೊಂಡ್ರೆ ತಾಲಿಪೆಟ್ಟು ರೆಡಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ. ಅಷ್ಟರೊಳಗೆ ನಾನು ನನ್ನ ತಮ್ಮ, ಇವನು ಚಂದು ಅಂತ ನನ್ನ ತಮ್ಮ, ನನ್ನ ಆಂಟಿ ಮಗ, ಅವನು ಹಾಲು ಇಸ್ಕೊಂಡು ಬರೋಕ್ಕೆ ಹೋದ್ವಿ. ಅಲ್ಲಿ ಬೇರೆಯವ್ರ ಮನೆ ಹತ್ರ ಹಾಲು ಇಸ್ಕೊಳೋದು. ನಮ್ಮ ಮಕ್ಕಳು ಇವಾಗ ಕೊಡ್ತಾಯಿಲ್ಲ. ಅದಕ್ಕೆ ನಾವು ನಮ್ಮ ಕಝಿನ್, ನಮ್ಮ ರಿಲೇಷನ್ ಅವ್ರ ಮನೆಯೇ, ನಮ್ಮ ಅಜ್ಜಿ ತಂಗಿ ಮನೆ. ಸೊ ಅಲ್ಲೋಗಿ ಹಾಲು ಇಸ್ಕೊಂಡು ಬಂದು ಸ್ವಲ್ಪ ನೆಲ ಒರೆಸ್ಬೇಕಿತ್ತು. ನನ್ನ ತಂಗಿ ಅರ್ಧ ಬಿಟ್ಟಿದ್ಲು. ಸೊ ನೆಲ ಒರೆಸ್ಕೊಂಡು ನೆಕ್ಸ್ಟ್ ಇವತ್ತು ಹೊಲ್ದೊಳಗೆ ತುಂಬ ಕೆಲಸ ಇತ್ತು ಅನಿಸ್ತತಿ. ಫುಲ್ಲು ಜೋರು ಟ್ಯಾಕ್ಟ್ರಿದೆಲ್ಲ ಇತ್ತು ಇವತ್ತು, ಟ್ಯಾಕ್ಟ್ರಿ JCBದು. ಸೊ ನೋಡ್ಕೊಂಡು ಕುಂತಿದ್ವಿ. ಅಷ್ಟರೊಳಗೆ ನನ್ನ ತಮ್ಮವ್ರದ್ದೆಲ್ಲ ಸ್ಕೂಲ್ ಶುರು ಟೈಮ್ ಆಗಿಬಿಟ್ಟಿತ್ತು. ನಮ್ಮಮ್ಮ ತಲೆ ಬಾಚ್ತಿದ್ರು. ಇವ್ನು ಚಂದು ಇವಂದು ಲೇಟ್ ಆಯ್ತಾ ಸ್ಕೂಲು. ಆದರೆ ಎಲ್ಲರಿಗಿಂತ ಮುಂಚೆ ಇವನೇ ರೆಡಿಯಾಗಿ ಹೋಗೋದು. ಅವ್ನು ರೆಡಿ ಆಗೋದು. ಆಮೇಲೆ ಇವರು ಗಗನ್ ಮತ್ತು ನನ್ನ ತಂಗಿ ಹೋದರು. ಆಮೇಲೆ ನಾನು ತಿಂಡಿ ತಿಂದೆ. ಮಸ್ತಾಗಿತ್ತು. ಮೇಲ್ಗಡೆ ಸ್ವಲ್ಪ ಬೆಣ್ಣೆ, ಚಟ್ನಿ ಮತ್ತು ನಂಗೆ ಕೆಂಪು ಚಟ್ನಿ ಭಾಳ ಇಷ್ಟ, ಎಲ್ಲದಕ್ಕೂ ತಿಂತೀನಿ ನಾನು. ಸೊ ಅದು ಹಾಕ್ಕೊಂಡು ತಿಂಡಿ ತಿಂದು ಸ್ವಲ್ಪ ಟೀ, ಬೇರೆಯವ್ರು ಬಂದಿದ್ದರು ಮನೆಗೆ. ಸೊ ಅವರಿಗಂತ ಸ್ವಲ್ಪ ಟೀ ಮಾಡಿಕೊಟ್ಟು ಅವರಿಗೂ ನಾನು ಸ್ವಲ್ಪ ಕುಡಿದು. ಜಾಸ್ತಿ ಟೀ ಕುಡಿಯಲ್ಲ ನಮ್ಮ ಮನೇಲಿ ಯಾರು, ಬಟ್ ಯಾಕೋ ಕುಡಿಯೋಂಗೆ ಆಯ್ತಂತ ನಾನು ಸ್ವಲ್ಪ ಕುಡಿದೆ ಟೀನ. ಅಷ್ಟೊತ್ತಿಗೆ ಆಗಲೇ 12 ಗಂಟೆ ಆಗಿತ್ತು ಅನಿಸ್ತದೆ. ಸ್ವಲ್ಪ ಹೊತ್ತು ಮತ್ತೆ TV ನೋಡಿದೆ, ಬೋರ್ ಆಗ್ತಿತ್ತು. ಅಷ್ಟರೊಳಗೆ ಹೊಲದ ಕೆಲಸ ಇತ್ತಲ್ಲ. ಸೊ ಕೂಲಿಯರು ಭಾಳ ಜನ ಇದ್ದರು, ಒಂದು 8-10 ಜನ ಇದ್ದರು. ಸೊ ಅವರಿಗೆ ಅಡುಗೆ ಮಾಡಬೇಕಿತ್ತು.
ನಮ್ಮದ್ರೊಳಗೆ ಒಬ್ಬರು ಇದ್ದಾರೆ, ಬಣ್ಣ ಕೆಲಸ ಮಾಡೋರು. ಅವರು ಪಲಾವ್ ಮಾಡಿರಿ ಅಂತ ಹೇಳಿದರು. ಸೊ ಸರಿ ಬಿಡಿ ಆಯ್ತು ಪಲಾವೇ ಮಾಡೋಣ ಅಂತ ಎಲ್ಲ ಹೆಚ್ಕೊಂಡು ಸಿಂಪಲಾಗೆ ಒಂದು ಪಲಾವ್ ಮಾಡ್ಕೊತಿದ್ದೀನಿ. ಫಸ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾಬೇಜ್ ಇತ್ತು. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಆಮೇಲೆ ಯಾರೂ ಸಣ್ಣ ಹುಡ್ರು ಇಲ್ಲ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಲ್ಲಿ ಹೊಲ್ದೊಳಗೆ ಏನು ಕುತ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಕ್ಯಾಬೇಜ್ ಇತ್ತು, ಕ್ಯಾಬೇಜು ಹಾಕಿದ್ದೆ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು. ನೆಕ್ಸ್ಟ್ ಬೀನ್ಸ್ ಕ್ಯಾರೆಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅಂದರೆ ಬೇಗ ಬೆಂದ್ಬಿಡುತ್ತಂತ. ಬೇಗ ಬೇಗ ಮಾಡಬೇಕಿತ್ತು, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಪಾಪ ಅವರಿಗೆ. ಅಲ್ಲಿ ಹೊಲ್ದೊಳಗೆ ಕಾಯ್ಸೋಕ್ಕಾಗಲ್ಲಲ್ಲ, ಅವ್ರದ್ದು ಕೆಲಸನೇ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಾವು ಊಟ ಕೊಡೋದು ಲೇಟ್ ಆದರೆ ಸರಿ ಹೋಗಲ್ಲ. ಸೊ ಸ್ವಲ್ಪ ವೀಡಿಯೋ ಕಟ್ ಆಗಿಬಿಟ್ಟಿದೆ, ಮಾಡೋಕ್ಕಾಗಿಲ್ಲ ನನಗೆ. ಸೊ ಮಸಾಲ ರುಬ್ಕೊಂಡಿದ್ದೆ, ಅದಕ್ಕೆ ಸಿಂಪಲಾಗಿ ಒಂದು ಮಸಾಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮನೆಯದು ಮಸಾಲ ಪುಡಿ ಮಾಡಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೋನ ಲಾಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹೆಸರು ಇಟ್ಬಿಟ್ಟಿದ್ದೆ. ಯಾಕಂದರೆ ತುಂಬ ಜನಕ್ಕೆ ಮಾಡೋದ್ರಿಂದ ಕುಕ್ಕರ್ ಒಳಗೆ ಅದ್ರೊಳಗೆ ಅಳತೆ ಸಿಗೋಲ್ಲ, ಮತ್ತು 2 ಸೇರೋಷ್ಟು ಕುಕ್ಕರು ಹಿಡಿಯಲ್ಲ ಜಾಸ್ತಿ. ಅದಕ್ಕೆ ಸುಮ್ಮನೆ ಹೆಸರಿಟ್ಟು ಮಾಡಿಬಿಡ್ಬೋದು. ಆಮೇಲೆ ಹೆಸರಿಟ್ಟಾಗ ನಮಗೆ ಅಂದರೆ ಅಕಸ್ಮಾತ್ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಬೋದು ಮೇಲ್ಗಡೆ. ಸ್ವಲ್ಪ ಕಮ್ಮಿ ಇಟ್ಟೆ ಮೇಲ್ಗಡೆ ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಕುಕ್ಕರ್ ಒಳಗೆ ಹಂಗೆ ಆಗೋಲ್ಲ ನಮಗೆ. ಜಾಸ್ತಿ ಇಟ್ಬಿಟ್ರೆ ಫುಲ್ ಮೆತ್ತಗೆ ಆಗಿಬಿಡುತ್ತೆ, ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ಅವಾಗ. ಮತ್ತು ಸ್ವಲ್ಪ ಕಮ್ಮಿ ಹಾಕ್ಬಿಟ್ರೆ ಫುಲ್ಲು ಕೆಳಗಡೆ ಎಲ್ಲ ಸೀದ್ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಮಾಡಿದಾಗ ಈ ಥರ ಹೆಸರಿಟ್ಟೆ ಮಾಡಿಬಿಡ್ತೀನಿ. ಲಾಸ್ಟಿಗೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಿಂಡಿತ್ತೆ. ಲಾಸ್ಟಿಗೆ ಹಾಕೋಬೇಕು ನಿಂಬೆಹಣ್ಣು ಯಾವಾಗೂ, ಇಲ್ಲಾಂದರೆ ನೀರು ಕುದ್ದಂಗೆ ಸ್ವಲ್ಪ ವಿಷದ ಥರ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಲಾಸ್ಟಿಗೆ ಒಂದು 2 ನಿಮಿಷ ಇದ್ದಾಗ ಹಾಕ್ಕೊಳ್ಳಿ ನಿಂಬೆಹಣ್ಣು ರಸನ ಯಾವಾಗಲೂ. ಇವಾಗ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಸೊ ಬಿಸಿದೆ ಹಂಗೆ ಕಟ್ಟಕತ್ತಿದ್ರು ಊಟ ಅವರಿಗೆ. ಸೊ ಜೊತೆಗೆ ಸ್ವಲ್ಪ ನಿಂಬೆಕಾಯಿ ಉಪ್ಪಿನಕಾಯಿ ಇಡೋಣ ಅಂತ ಅದನ್ನು ಒಂದು ಕಪ್ಪೊಳಗೆ ಹಾಕಿ ಇಡ್ತಾಯಿದ್ದೀವಿ. ಇವಾಗ ಯಾವ ಥರ ಕಟ್ತೀವಂದರೆ ನಾವು ಬುತ್ತಿನ, ಸೊ ಫಸ್ಟ್ ಯಾವ್ದಾದ್ರು ವೇಲಿಲ್ಲ ಯಾವ್ದಾದ್ರು ಪಂಚೆ ಹಾಕೋದು, ವೇಸ್ಟ್ ಪಂಚೆ ಇರುತ್ತಲ್ಲ ಯೂಸ್ ಮಾಡಲಿಲ್ಲಗತ್ತೆ ಆ ಥರದ ಪಂಚೆ. ಇವತ್ತು ವೇಲಿತ್ತು, ವೇಲೆ ಕಟ್ತಾ ಇದ್ದಾರೆ. ಮಧ್ಯೆ ಬುತ್ತಿ ಇಟ್ಟು ಸೈಡಿಗಿಂದ ತಗೊಂಡು ನೀಟಾಗಿ ಕಟ್ಬೋದು. ಇದನ್ನು ಈಸಿಯಾಗಿ ಕಟ್ಬಿಡ್ತಾರೆ. ಸೊ ಬಂದು ಇಸ್ಕೊಂಡೋದ್ರು ಬುತ್ತಿ, ಮುಗೀತು ಕೂಲರ್ದು. ಸೊ ಅವ್ರಿಗೆ ಕಾಯಿಸೋದು ಆಗಲಿಲ್ಲ, ಬೇಗ ಕೊಟ್ಟು ಕಳಿಸ್ಬಿಟ್ರು. ನೀರೆಲ್ಲ ಮುಂಚೆನೇ ತೊಗೊಂಡೋಗಿದ್ರು, ಸೊ ನೀರೇನು ಇಟ್ಟಿದ್ದಿಲ್ಲ. ಇವಾಗ ನಾನು ಊಟಕ್ಕೆ ಬೆಳಗ್ಗೆದು ಒಂದು ಇದು ತಾಲಿಪಟ್ಟು ಉಳಿದದ್ದು ಮತ್ತು ಪಲಾವ್ ಮಾಡಿದ್ದು ಅದನ್ನೇ ಹಾಕ್ಕೊಂಡಿದ್ದೆ. ಆಮೇಲೆ ಮಲಗಿಬಿಟ್ಟಿದ್ದೆ ನಾನು 4 ಗಂಟೆ ತನಕ. ಆಮೇಲೆ ಚಂದು ಬಂದ ಸ್ಕೂಲ್ ಮುಗಿಸ್ಕೊಂಡು. ಸೊ ಇಲ್ಲ ಮನೆ ಹತ್ರನೇ ಸ್ವಲ್ಪ ಒಂದು 10-15 ಹೆಜ್ಜೆ ನಡೆದ್ರೆ ಒಂದು ಚಾನಲ್ ಸಿಗುತ್ತೆ. ಆ ಚಾನಲ್ ತುಂಬ ನಮಗೆ ಸಣ್ಣವರಿದ್ದಾಗ ಆಟ ಆಡೋದೆಲ್ಲ ಎಲ್ಲಿ ತಮಾಷೆ ಎಲ್ಲಿ ಜಾಸ್ತಿ ಆಟ ಆಡೋಕೆ ಹೋಗಿದ್ವಿ ಅಂದರೆ ಚಾನಲ್ಲೇ. ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಟೈಮಿಗೆ ಚಂದು ಫ್ರೆಂಡ್ಸ್ ಯಾರೋ ಟ್ಯೂಷನ್ನಿಗೆ ಹೋಗ್ತಿದ್ರಂತೆ, ಅವ್ರು ಅಲ್ಲಿ ಕಾಣ್ತಿದ್ರು. ಇವ್ನು ಮಾತಾಡಿಸ್ದ ಪಾಪ. ಮತ್ತು ಇಲ್ಲೇ ನಿಂತ್ಕೊಂಡು ಜೋರಾಗಿ ಮಾತಾಡ್ಕೊಂಡಿದ್ರು ಅವರು. ಆಮೇಲೆ ಯಾಕೋ ನಾನು ಹೋಗ್ತೀನಂತ ಅಲ್ಲಿ ತನಕ ಹೋಗಿ ಮಾತಾಡ್ಸ್ಕೊಂಡು ಬಂದವ್ರ ಫ್ರೆಂಡ್ಸ್ನ. ತುಂಬ ಚೆನ್ನಾಗಿ ಚಾನಲಿನ ನೆನಪು ನನಗೆ. ಯಾಕಂದರೆ ತೀರಾ ಅಷ್ಟೊಂದೇನು ಸಣ್ಣವಳಿರಲಿಲ್ಲ ನಾವು. ಒಂದು 6th ಸ್ಟ್ಯಾಂಡರ್ಡ್ ಇದ್ದಾಗ ಭಾಳ ಆಟ ಆಡ್ತಿದ್ವಿ ಈ ಚಾನಲ್ ಒಳಗೆ. ನೀರಿಷ್ಟು ಇವಾಗ ಕಮ್ಮಿ ಇತ್ತು, ಸ್ವಲ್ಪ ಫುಲ್ ಇರೋದು. ಇವಾಗ ಮೊನ್ನೆ ಬಿಟ್ಟಿರೋದು ನೀರು, ಯಾವಾಗೂ ಇರಲ್ಲ ನೀರು ಜಾಸ್ತಿ. ಡ್ಯಾಮಿಂದ ಬಿಟ್ಟಾಗ ಬರುತ್ತೆ ಅವಾಗ. ನಾವು ಸಣ್ಣವರಿದ್ದಾಗ ಭಾಳ ಬರ್ತಿದ್ವಿ. ನಾನು ಅಂದರೆ ಚಂದು ಅವ್ರ ಅಣ್ಣ ಗಗನ್ ಅಂತ ಇದ್ದಾನೆ ಅವನು, ಮತ್ತು ನನ್ನ ಕಝಿನ್ ಒಬ್ಬಳು ಸಂಚನ ಅಂತ, ನಾವು 3 ಜನ ಯಾವಾಗೂ ಮೀನು ಹಿಡಿಯೋಕೆ ಬರೋದು ಇಲ್ಲಿ. ಏನು ಮಾಡ್ತಿದ್ವಿ ಅಂದರೆ ಮನೇಲಿ ಬಿಡ್ತಿರ್ಲಿಲ್ಲ ನಮ್ಮನ್ನು, ಸಣ್ಣವ್ರು ಇರ್ತೀವಂತ. ಆಮೇಲೆ ನಾವು ಬಂದರೆ ಬೆಳಗ್ಗೆ ಬರ್ತಿದ್ವಿ ಇಲ್ಲ ಸಂಜೆ ಬರ್ತಿದ್ವಿ. ಅವಾಗ ಯಾರೂ ಇರ್ತಿರಲಿಲ್ಲ, ಅವಾಗ ನಮಗೆ ಬೈಯೋರು ಯಾರು ಇರ್ತಿರಲಿಲ್ಲ. ಆರಾಮ್ ಮೀನು ಹಿಡ್ಬೋದಿತ್ತು. ಮಧ್ಯಾಹ್ನ ಬಂದುಬಿಟ್ರೆ ಏನಾಗ್ತಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬರ್ತಿದ್ರು. ಮಧ್ಯಾಹ್ನ ಅಂದರೆ ಎಲ್ಲ ಆಂಟಿಯವರೆಲ್ಲ ಬಂದು ಬಟ್ಟೆ ಸೆಳೀತಿದ್ರು. ಅವಾಗ ಬೈಯೋರು ನಮಗೆ, ಮೀನು ಹಿಡಿತೀರಾ ನಿಮ್ಮ ಮಮ್ಮಿಗೆ ಹೇಳ್ತೀನಿ ಅಂತ. ಸೊ ನಾವು ಹಂಗೆ ಬೈತಾರಂತ ನಾವು ಬಂದರೆ ಬೆಳಗ್ಗೆ ಬರ್ತಿದ್ವಿ ಇಲ್ಲ ಸಂಜೆ ಬರ್ತಿದ್ವಿ. ಸೊ ಬೆಳಗ್ಗೆ ಬರೋದು, ಒಂದು 4 ಬಟ್ಟೆ ತರೋದು, ಅದ್ರೊಳಗೆ ಒಂದು ವೇಲ್ ತಗೊಂಡು ಬರೋದು ಅಂತ ಪುಟ್ಟಿ ತಗೊಂಡು ಬಂದುಬಿಡ್ತಿದ್ವಿ. ಒಂದು 4 ಬಟ್ಟೆ ಸೆಳೆಯೋಕ್ಕೆ ಒಂದು 3-4 ತಾಸು ಮಾಡೋದು ನಾವು.
ಹೆಂಗಂದರೆ ಫಸ್ಟ್ ಸೆಳೆದು ಬಿಡ್ತಿದ್ವಿ ಅಷ್ಟು 3 ಬಟ್ಟೆ ಸೆಳೆದು ಒಂದೇ ಒಂದು ವೇಲ್ ಹುಡ್ಕೊಂಡು ನಾನು ಸಂಜು 2 ಕಾರ್ನರಿಗೆ ಬಟ್ಟೆ ಹಿಡ್ಕೊಂಡು ನಿಂತ್ಕೊಳ್ಳೋದು. ಗಗನ ಕಲ್ಲೊಡೆದು ಮೀನೆಲ್ಲ ಈ ಕಡೆ ಕಳ್ಸೋದು, ನಾವು ಬಟ್ಟೆ ಒಳಗೆ ಹಿಡಿಯೋದು. ಅದನ್ನೆಲ್ಲ ಸೋಪಿನ ಬಾಕ್ಸ್ ತಗೊಂಡು ಬರ್ತಿದ್ವಿ. ಸೋಪಿನ ಬಾಕ್ಸ್ ನೀಟಾಗಿ ತೊಳೆದು ಅದ್ರೊಳಗೆ ಹಾಕೊಂಡು ಹೋಗೋದು. ಬರೀ ಇಂಥದ್ದೇ ಮಾಡ್ತಿದ್ವಿ. ಆಮೇಲೆ ಅವು ನೀರು ಎಕ್ಸ್ಚೇಂಜ್ ಆಗೋದೋ ಏನೋ ಅದು ಒಟ್ಟು ಬದುಕ್ತಿರ್ಲಿಲ್ಲ ಅವು. ಫುಲ್ 2 ದಿನ ಮ್ಯಾಕ್ಸ್ ಅಂದರೆ ಇರ್ತಿದ್ದಿದ್ದು. ನಾವು ಅದಕ್ಕೆ ಅನ್ನ ಎಲ್ಲ ಹಾಕಿ ಅದು ತಿಂತಿತ್ತೋ ಏನೋ ಫುಲ್ ರಪ್ಪುಡಿ ಮಾಡಿಬಿಡೋದು ಮೀನು. ಆಮೇಲೆ ಒಂದೊಂದು ಸತಿ ಇಷ್ಟಿಷ್ಟೇ ಸಣ್ಣ ಇನ್ನೂ ಮರಿ ಮೀನು ಹಿಡಿತಿದ್ವಿ. ಒಂದೊಂದು ಸತಿ ಒಂದು ಸ್ವಲ್ಪ ದೊಡ್ಡದೇ ಸಿಗೋದು, ವೇಲ್ ಹಾಕ್ತಿದ್ವಲ್ಲ ಸಿಗ್ತಿದ್ವು. ಅವು ಎಲ್ಲ ಆಲ್ಮೋಸ್ಟ್ ಯಾವ ಬದುಕಿಲ್ಲ, ಎಲ್ಲ ಸತ್ತವೆ ಮೀನು. ಅಷ್ಟೊಂದು ಮೀನು ಸಾಯಿಸ್ಬಿಟ್ಟು ನಾವು ಸಣ್ಣವರಿದ್ದಾಗೆ ಭಾಳ ಮಾಡ್ತಿದ್ವಿ ಇಂಥ ಕೆಲಸ ಎಲ್ಲ. ಅದೆಲ್ಲ ನೆನಪಾಗತ್ತೆ ಆ ಚಾನಲಿಗೆ ಹೋದ್ರೆ. ಇವಾಗ ಹೋಗೋದೇ ಬಿಟ್ಟಿವಿ, ಯಾರೂ ಜಾಸ್ತಿ ಹೋಗಲ್ಲ. ಆಮೇಲೆ ಇವಾಗ ಅಲ್ಲಿ ನೀರು ಬಿಡೋದು ಕಮ್ಮಿ ಆಗೈತಿ. ಮಳೆಗಾಲ್ದಾಗ ಇರ್ತೈತಿ, ಅವಾಗ ಫುಲ್ ಅಂದರೆ ಫುಲ್ ತುಂಬಿಬಿಡುತ್ತೆ. ಸೊ ಮಸ್ತ್ ಇರ್ತೈತಿ. ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.